ಅರಣ್ಯವಾಸಿಗಳಿಂದ ಪರಿಸರ ಜ್ಞಾನ ಮತ್ತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಮ್ಮಿಕೊಂಡ ದಶಲಕ್ಷ ಗಿಡ ನೆಡುವ ಅಭಿಯಾನಕ್ಕೆ ಅರಣ್ಯವಾಸಿಗಳಿಂದ ನಿರೀಕ್ಷೆಗೂ ಮೀರಿ ಸ್ಪಂದನೆ ದೊರೆತಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು. ಉತ್ತರ ಕನ್ನಡ ಜಿಲ್ಲಾದ್ಯಂತ 137 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 552ಕ್ಕೂ ಅಧಿಕ ಗ್ರಾಮಗಳಲ್ಲಿ ಏಕಕಾಲದಲ್ಲೇ ಈ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಸಾಂಕೇತಿಕವಾಗಿ ಅಭಿಯಾನಕ್ಕೆ ಚಾಲನೆ ನೀಡಿದ ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರು ಮಾತನಾಡಿ, ಜಿಲ್ಲೆಯ ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಮುಂಡಗೋಡ, ಜೊಯ್ಡಾ, ಭಟ್ಕಳ, ಹೊನ್ನಾವರ, ಕುಮಟಾ, ಅಂಕೋಲ ಮತ್ತು ಕಾರವಾರ ತಾಲೂಕಿನಾದ್ಯಂತ ಸಹಸ್ರಾರು ಗ್ರೀನ್ ಕಾರ್ಡ್ ಪ್ರಮುಖರು ಮತ್ತು ಅರಣ್ಯವಾಸಿಗಳ ಸಹಭಾಗಿತ್ವದಲ್ಲಿ ಸಕ್ರಿಯವಾಗಿ ಗಿಡ ನೆಡುವ ಐತಿಹಾಸಿಕ ಕಾರ್ಯಕ್ರಮ ಜಿಲ್ಲಾದ್ಯಂತ ಪ್ರಾರಂಭವಾಗಿದೆ ಎಂದರು. ಕೆಲವು ಕ್ಷೇತ್ರಗಳಲ್ಲಿ ತುಂತುರು ಮಳೆಯಲ್ಲಿಯೂ ಅರಣ್ಯವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೊಂದಿಗೆ, ಕುಟುಂಬದ ಸದಸ್ಯರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೊಂದಿಗೆ ಆಸಕ್ತಿಯಿಂದ ಗಿಡ ನೆಡುವ ಅಭಿಯಾನಕ್ಕೆ ಭಾಗವಹಿಸಿ 100ಕ್ಕೂ ಅಧಿಕ ವಿವಿಧ ಪ್ರಭೇದದ ಗಿಡಗಳನ್ನ ಅರಣ್ಯವಾಸಿಗಳು ನೆಟ್ಟಿರುವುದು ವಿಶೇಷವಾಗಿದೆ. ಸಿರ್ಸಿ ತಾಲೂಕಿನಲ್ಲಿ ಜರುಗಿದ ಅಭಿಯಾನದಲ್ಲಿ ಜಿಲ್ಲಾ ಸಂಚಾಲಕರಾದ ಇಬ್ರಾಹಿಂ ಗೌಡಳ್ಳಿ, ರಾಜು ನರೇಬೈ, ಪರಮೇಶ್ವರ್ ಗೌಡ, ಹುಲಿಯಾಗೌಡ, ಗಣಪತಿ ಶಿವಗೌಡ, ನಾಗರಾಜ್ ಅಚ್ಚನಹಳ್ಳಿ, ನೆಹರು ನಾಯ್ಕ್, ಎಂಆರ್ ನಾಯ್ಕ್, ಕಿರಣ್ ಮರಾಠಿ, ಚಂದ್ರು ಶಾನ್ಬಾಗ್, ಹೇಮಂತ್ ನಾಯ್ಕ್, ಕಲ್ಪನಾ ಪಾವಸ್ಕರ್, ನಾಗರಾಜ್ ಮುಕ್ರಿ, ಗಣೇಶ್ ನಗರ, ಗೋವಿಂದ್ ನಾಯ್ಕ್, ತಿಮ್ಮಯ್ಯ ಪಟ್ಗಾರ್ ಇತರರು ನೇತೃತ್ವ ವಹಿಸಿದ್ರು. ಜಿಲ್ಲಾ ಸಂಚಾಲಕರು ಮತ್ತು ಗ್ರೀನ್ ಕಾರ್ಡ್ನ ಪ್ರಮುಖರು ಅಭಿಯಾನಕ್ಕೆ ಸಂಬಂಧಿಸಿದ ಗಿಡ ನೆಡುವ ಕ್ರಿಯಾ ಯೋಜನೆಯನ್ನ ಸಕ್ರಿಯವಾಗಿ ನಿರಂತರವಾಗಿ 21 ದಿನಗಳ ಕಾಲ ಜುಲೈ 11ರವರೆಗೆ ಸಂಘಟಿಸಲು ತೀರ್ಮಾನವಾಗಿದೆ ಎಂದು ಅವರು ತಿಳಿಸಿದರು. ಇನ್ನು ಜಿಲ್ಲಾದ್ಯಂತ ಸ್ವಯಂ ಪ್ರೇರಣೆಯಿಂದ ಸಹಸ್ರಾರು ಅರಣ್ಯವಾಸಿಗಳು ಇಂದು ಏಕದಿನದಲ್ಲಿ ಲಕ್ಷಕ್ಕೂ ಮೀರಿ ವಿವಿಧ ತಳಿಗಳ ಗಿಡಗಳನ್ನ ಜಿಲ್ಲಾದ್ಯಂತ ನೆಟ್ಟಿದ್ದಾರೆ. ಜುಲೈ 11ರವರೆಗೆ 21 ದಿನಗಳ ಅಭಿಯಾನದಲ್ಲಿ ಅರಣ್ಯವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕೆಂದು ರವೀಂದ್ರ ನಾಯ್ಕ್ ಅವರು ಕರೆ ನೀಡಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.